ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಒಂದು ಲಿರೆಗ್ಯುಲರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಹೇಳೋ ಸುದ್ದಿ ಕೇಳಿ ನಿಮ್ಮ ಮೈ ನಡಗಿಸ್ಬಿಡತ್ತೆ. ಯಾಕೆ ಅಂದರೆ ಇದು ರಿಯಲ್ ಸುದ್ದಿ ಜೊತೆಗೆ ಇದು ನಮ್ಮ ಭದ್ರಾವತಿಯಲ್ಲೇ ನಡೆದಿರುವಂಥ ಸುದ್ದಿ. ಪ್ರತ್ಯೇಕವಾಗಿ ನಮ್ಮ ಭದ್ರಾವತಿಯ ಕುವೆಂಪು ಯೂನಿವರ್ಸಿಟಿ ನಮ್ಮ ಭದ್ರಾ ಡ್ಯಾಮ್ಗೆ ಹತ್ರ ಕೂಡ ಇದೆ. ಈ ಕುವೆಂಪು ಯೂನಿವರ್ಸಿಟಿ ಎಷ್ಟು ದೊಡ್ಡ ಪ್ರದೇಶ ಅಂದರೆ ನೀವು ನೋಡ್ಬೋದು. ನನಗೆ ಹೋಗಿ ಶಾಕ್ ಕೂಡ ಆಯಿತು ಯೂನಿವರ್ಸಿಟಿ ಒಳಗಡೆ. ಯಾಕೆ ಅಂತಂದರೆ ನೀವು ನೋಡ್ಬೋದು, ಅಲ್ಲಿ ಸ್ವತಃ ಮೂರು ಗರ್ಲ್ಸ್ ಹಾಸ್ಟೆಲ್ ಇದೆ ಒಳಗಡೆ. ಆ ಕೆಲಸ ಮಾಡ್ತಾರಲ್ಲ ಕಾರ್ಯಕರ್ತೆಯರು, ಅವರ ಹಾಸ್ಟೆಲ್ ಇದೆ. ನಂತರ ಕ್ವಾರ್ಟರ್ಸ್ ನೋಡಿರ್ತೀರ, ಸ್ವಂತ ಕ್ವಾರ್ಟರ್ಸ್ ಇದೆ, ಸ್ವಂತ ಬ್ಯಾಂಕ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇದೆ, ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಬಿಲ್ಡಿಂಗ್ ಇದೆ. ಎಲ್ಲ ಕೂಡ ಒಂದು ಫೆಸಿಲಿಟೀಸಲ್ಲಿ ಇದೆ. ತುಂಬ ಜಾಗ, ಸುಮಾರು ಎಕರೆ. ಎಷ್ಟು ಎಕರೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬೋದು. ಇಷ್ಟು ಎಕರೆ ಜಾಗ ಯೂನಿವರ್ಸಿಟಿಗೆ ಹೆಂಗೆ ಸಿಕ್ತು ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಯಾಕೆಂದರೆ ಯಾವ ಸ್ಕೂಲು ಕಾಲೇಜು ಒಂದು ಪ್ರೈವೇಟಾಗಿ ಓನ್ ಮಾಡುತ್ತೆ, ಇಲ್ಲ ಲೀಸಿಗೆ ತೊಗೊಂಡಿರುತ್ತೆ. ನಮ್ಮ ಕುವೆಂಪು ಯೂನಿವರ್ಸಿಟಿ ಕೂಡ 1979ರಲ್ಲಿ ಲೀಸಿಂಗ್ ಸ್ಟಾರ್ಟ್ ಆಗುತ್ತೆ 20 ವರ್ಷಕ್ಕೆ. ಅದು 1999ರಲ್ಲಿ ಮುಗಿಯತ್ತೆ. ನೆಕ್ಸ್ಟು ಮತ್ತೆ ಲೀಸ್ ಸ್ಟಾರ್ಟ್ ಮಾಡ್ತಾರೆ 1999ರಲ್ಲಿ. 2007ರಲ್ಲಿ ನಾವು ಪ್ರಮುಖವಾಗಿ ನೋಡ್ಬೋದು, ಫಾರೆಸ್ಟ್ ಅವರು ಈ ಒಂದು ನಮಗೆ 3 ಪಟ್ಟು ಜಾಗ, ಈ ಕೊಟ್ಟಿರೋ ಜಾಗದಲ್ಲಿ 3 ಪಟ್ಟು ನಮಗೆ ಎಕ್ಸ್ಟ್ರಾ ಕೊಡಿ, 11 ಕೋಟಿ ದುಡ್ಡು ಕೊಡಿ. ಅಂದರೆ ಅವ್ರ ಫಾರೆಸ್ಟ್ ಅವ್ರ ಲ್ಯಾಂಡು ಅಂತ ಅವ್ರ ಲ್ಯಾಂಡ್ ಬಿಟ್ಕೊಡೋಕ್ಕೆ ಹೊರಡಿಸಿರೋ ಆದೇಶ ಇದು. ಇದನ್ನು ಕುವೆಂಪು ಯೂನಿವರ್ಸಿಟಿ ಅವರು ಪಾಲಿಸಲಿಲ್ಲ. ಅವ್ರೇನು ಮಾಡ್ಕೊಂಡೋದ್ರು, ತಮ್ಮ ಸ್ಟೂಡೆಂಟ್ಸು ಕಾಲೇಜು ಎಲ್ಲ ನಮ್ಮ ಭದ್ರಾವತಿ ಸುತ್ತಮುತ್ತ ಎಲ್ಲ ಕಾಲೇಜಿನ ಡಿಗ್ರಿಲು ಕುವೆಂಪು ಯೂನಿವರ್ಸಿಟಿನೇ ನಡೀತಿರೋದು. ಈಗ ಹೇಳ್ಬೇಕಂದ್ರೆ, ಈಗ ಲಾಸ್ಟು 3 ತಿಂಗಳ ಹಿಂದೆ ಜಗಳ ಕೂಡ ಆಯಿತು, ಗಲಾಟೆ ಆಯಿತು ಕುವೆಂಪು ಯೂನಿವರ್ಸಿಟಿಲಿ. ಯಾಕೆ ಅಂತಂದರೆ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಟೇಬಲ್ ಹೊಡೆದಾಕಿದ್ರು ಆಫೀಸಲ್ಲಿ. ಯಾಕೆಂದರೆ ನಮಗೆ ಬರೀ 1100 ಇದ್ದಿದ್ದು 1600 ಗಂಟೆ ಮಾಡಿಬಿಟ್ರು ಎಕ್ಸಾಮ್ ಫೀಸ್ದೆ. ಯಾಕೆ ಅಂತ ಗೊತ್ತಿಲ್ಲ. ನೋಡಿ, ಅವರು ದುಡ್ಡು ಜಾಸ್ತಿ ತಗೋಬೇಕು ಅಂತ ಮಾಡಿದ್ರು, ಅಥವಾ ಈ ಎಕ್ಸಾಮ್ ಖರ್ಚು ಎಷ್ಟಾಗತ್ತೋ ಗೊತ್ತಿಲ್ಲ. ಅವ್ರು ಮಾಡಿದ ಒಂದರಿಂದ ಅವ್ರ ಲಾಭ ತಗೊಳ್ಳೋಕೇನಾದರೂ ಮಾಡಿದರೆ ಗೊತ್ತಿಲ್ಲ. ಈಗ ನೋಡಿ, ಅವ್ರ ತಲೆ ಮೇಲೆ 100 ಕೋಟಿ ದಂಡ ಬಂದಿದೆ. ಆ 2007ರಲ್ಲಿ ಅವರು ಫಾರೆಸ್ಟರ್ ಆದೇಶ ಪಾಲಿಸಲಿಲ್ಲ ಅಂತ ಈಗ ಅವರೇ ಮತ್ತೆ 100 ಕೋಟಿ ದಂಡ ಕಟ್ಟಲೇಬೇಕು ಅಂತ ಆದೇಶ ಹೊರಡಿಸಿದೆ. ಏನಾಗ್ಬೋದು ಮುಂದೆ? 100 ಕೋಟಿ ದಂಡ ಕಟ್ತಾರ? ಅಷ್ಟು ದುಡ್ಡು ಕುವೆಂಪು ಯೂನಿವರ್ಸಿಟಿ ಬಳಿ ಇದೆಯಾ? ಕಟ್ಟಲಿಲ್ಲ ಅಂತಂದರೆ ಆ ಜಾಗನ ವಾಪಸ್ ಹಿಂದಿರಿಸಿದೆ. ಭದ್ರಾವತಿಲಿರೋ ಕಾಲೇಜುಗಳು, ಡಿಗ್ರಿ ಕಾಲೇಜುಗಳ ಕತೆ ಏನು? ಇದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಹೇಳೋದಾದ್ರೆ ನಾನು ಈ ಶರ್ಟ್ ಹಾಕ್ಕೊಂಡು ಮಾಡ್ತಿದ್ದೀನಿ. ಯಾಕೆಂದರೆ ಇದು ನಮ್ಮ ಸಹ್ಯಾದ್ರಿ ಕಾಲೇಜ್ ಶರ್ಟ್. ಯಾಕೆಂದರೆ ಈ ಕುವೆಂಪು ಯೂನಿವರ್ಸಿಟಿ ಬಗ್ಗೆ ಮಾತಾಡಬೇಕಾದ್ರೆ ಅದೇ ಶರ್ಟ್ ಇರಲಿ ಅಂತ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ, ನಾನು ಓದಿದ್ದು ಸಹ್ಯಾದ್ರಿ ಕಾಲೇಜೇ, ಅದು ಬರೋದು ಕುವೆಂಪು ಯೂನಿವರ್ಸಿಟಿ ಅಂಡರಲ್ಲಿ. ನಮ್ಮ ಕಾಲೇಜಿಗೆ ಇಂಥ ಒಂದು ಸಂದರ್ಭ ಬಂದಿದೆ. 2007ರಲ್ಲಿ ಅಮೌಂಟ್ ಕಟ್ಟಕ್ಕೆ ಕೇಳಿದ್ರು. ಅದು ಈಗ 100 ಕೋಟಿ ಬಹಳ ದೊಡ್ಡ ಮೊತ್ತ. ನಾವು ಹೈಯರ್ ಎಜುಕೇಷನ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ನೋಡೋಣ ಏನಾಗುತ್ತೆ ಅಂತ. ಸಂಭಾಷಣೆ ಕೂಡ ಕೊಟ್ಟಿದ್ದಾರೆ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಯಾಕೆಂದರೆ ಯಾರಿಗೂ ಗೊತ್ತಿರಲಿಲ್ಲ 2019ರಲ್ಲಿ ಕೊರೋನಾ ಬರುತ್ತೆ, ನಮ್ಮ 10th ಬ್ಯಾಚ್ ಫ್ರೀಯಾಗಿ ಪಾಸ್ ಆಗುತ್ತೆ ಅಂತ. ಯಾರಿಗೂ ಗೊತ್ತಿರಲಿಲ್ಲ. ನಮಗೆ ಈ ಥರ ಒಂದು ಸಮಸ್ಯೆ ಬಂದು ಇನ್ನೂ ಡೋಲೋ 650ನ ನಾವು ನುಂಗಬೇಕಾಗತ್ತೆ. ಜ್ವರ, ತಲೆನೋವು, ಕೆಮ್ಮಿಗೆ ಯಾವುದಕ್ಕೆ ಡೋಲೋ 650 ನುಂಗಬೇಕಾಗತ್ತೆ ಅಂತ. ಪ್ರತಿದಿನ ಒಂದೊಂದು ಸಮಾಜದಲ್ಲೂ ಒಂದೊಂದು ಚೇಂಜ್ ಕಾಣ್ತಾನೆ ಇದೆ. ಅಂಟಿಲ್ ಇನ್ನೊಂದು ವಿಷಯ ನಿಮ್ಮವರೆಗೂ ತಲುಪುವವರೆಗೂ ನಮ್ಮ ಒಂದು ಚಾನಲ್ನು ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.